ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಪನ್ನೀರ್ ಗಿಡ ಹಾಕಿದ್ದೆ. ನಾನು ಆ ಗಿಡದಲ್ಲಿ ಎಷ್ಟು ಸಸಿಗಳು ಬಂದಿದ್ದಾವೆ ಅನ್ನೋದನ್ನ ನಾನು ತೋರಿಸ್ತೀನಿ. ಇದು ಒಂದು ಗಿಡ ಹಾಕ್ಕೊಂಡ್ರೆ ಸಾಕು ಫ್ರೆಂಡ್ಸ್, ಮನೆ ಹತ್ರ ತುಂಬ ಉಪಯೋಗಕ್ಕೆ ಬರುತ್ತೆ. ನಾವೇನಾದರೂ ಬಿಡು ಹೂವು ಕಟ್ಟಬೇಕಾದ್ರೆ ಮಧ್ಯದಲ್ಲಿ ಇದನ್ನೆಲ್ಲ ಹಾಕ್ಕೊಂಡ್ರೆ ತುಂಬ ಸ್ಮೆಲ್ ಇರುತ್ತೆ, ಸ್ಮೆಲ್ ಚೆನ್ನಾಗಿರುತ್ತೆ. ಒಂದು ಹೂವು ಇಲ್ಲದೆ ಹೋದಾಗ ಇದನ್ನು ನಾವು ದೇವ್ರ ಫೋಟೋಗೂ ಇಡ್ಬೋದು. ಒಂದೊಂದು ಇದನ್ನು ಕಿತ್ತುಬಿಟ್ಟು ಥರದ್ದು ಒಂದು ಗಿಡದಲ್ಲಿ ಇಷ್ಟೊಂದು ಸಸಿಗಳು ಬಂದಿದ್ದಾವೆ. ನಾನು ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಇಷ್ಟು ಸಸಿಗಳು ಬಂದಿದ್ದಾವೆ ಅಂತ ಅಂದರೆ ಇದರಲ್ಲಿ ತುಂಬಾ ಸಸಿಗಳು ಬಂದಿದ್ದಾವೆ. ನಾನು ಇಲ್ಲೆಲ್ಲ ಮಧ್ಯ ಕೌಡು ಹೊಡೆದು ಎಲ್ಲ ಭೂಮಿ ಮೇಲೆ ಹಾಕಿರೋದು. ನಾನು ಪಾಟ್ಗೆ ಹಾಕಿಲ್ಲ, ಮಣ್ಣಲ್ಲಿ ಹಾಕಿದ್ದೀನಿ ನಾನು ನೆಲದ ಮೇಲೆ. ಅದರಿಂದ ಗಿಡ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇಷ್ಟು ಅಗಲ ಅಂಟ್ಕೊಬಿಟ್ಟಿದೆ ಅಂತ ಅಂದರೆ ಅದರಲ್ಲೂ ಸಸಿಗಳಂತೂ ತುಂಬಾ ಇದ್ದಾವೆ. ಸಸಿಗಳು ನೋಡಿ ತೋರಿಸ್ತಾ ಇದ್ದೀನಿ, ಅವೆಲ್ಲ ಸಸಿಗಳೇನೆಯ ಮಧ್ಯದಲ್ಲೆಲ್ಲ ಸಿಕ್ಕಾಪಟ್ಟೆ ಸಸಿಗಳು ಬಂದುಬಿಟ್ಟಿದ್ದಾವೆ. ಆ ಸಸಿಗಳೇ ಫ್ರೆಂಡ್ಸ್ ಇವೆಲ್ಲ. ನೋಡಿ ಇದೆಲ್ಲ ನಾನು ಕಿತ್ತು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ. ಈ ಸಸಿಗಳು ನೋಡಿ ಮಧ್ಯದಲ್ಲೆಲ್ಲ ನಾವು ಹೊರಗಡೆ ಹೋಗಿ ದುಡ್ಡು ಕೊಟ್ಟು ತೊಗೊಂಬರೋ ಅವಶ್ಯಕತೆನೇ ಇಲ್ಲ, ಯಾಕೆಂದರೆ ಇಷ್ಟೊಂದು ಸಸಿಗಳಿದ್ದಾವೆ. ನಾನು ಅಲ್ಲಲ್ಲೇ ಪಾಟ್ಗಳಲ್ಲಿ ಊರ್ತಾ ಇರ್ತೀನಿ ಫ್ರೆಂಡ್ಸ್. ಅದು ಯಾರಾದರೂ ಕೇಳಿದ್ರೆ ಕೊಡೋಣ ಅಂತ. ಧನ್ಯವಾದಗಳು ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.